ಇತ್ತೀಚೆಗೆ ಕಲಬುರಗಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿರುವಂತಹ ಗೋವುಗಳ ವಾಹನವನ್ನು ತಡೆಗಟ್ಟಿದ್ದಕ್ಕಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಕೆಲ ಮುಸ್ಲಿಂ ಗುಂಡಾಗಳು ಪಾಕಿಸ್ತಾನದ ಏಜೆಂಟರ ಮಾದರಿಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅದನ್ನು ಖಂಡಿಸಿ ಮತ್ತು ಗೋ ಹತ್ಯೆ ನಿಷೇಧ ಆಗಬೇಕು, ಅಕ್ರಮ ಕಸಾಯಿಖಾನೆಗಳು ಮುಚ್ಚಬೇಕು. ಹೀಗಾಗಿ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಶಿವಸೇನಾ ಪಕ್ಷ ಮತ್ತು ಅನೇಕ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ನಾವು ಮಾಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಇನ್ನು ಮುಂದೆ ಒಂದೇ ಒಂದು ಗೋವುಗಳು ಕಸಾಯಿಖಾನೆಗೆ ಕಲಬುರಗಿ ನಗರಕ್ಕೆ ಪ್ರವೇಶ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಇಲ್ಲಿ ಈ ಮುಸ್ಲಿಂ ಕಸಾಯಿಖಾನೆ ಮಾಲೀಕರಿಗೆ ಜಿಲ್ಲಾಡಳಿತದ ಕುಮ್ಮಕ್ಕಿದೆ. ಕಾರ್ಪೊರೇಷನ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮುಲಾಜಿಗಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರ ಮುಲಾಜಿಯಿಂದ ಸಂವಿಧಾನಕ್ಕೆ ಅಪಮಾನ ಆಗ್ತಾ ಇದೆ, ಸಂವಿಧಾನಕ್ಕೆ ಅಪಚಾರ ಆಗ್ತಾ ಇದೆ. ಆರ್ಟಿಕಲ್ 48 ಪಶುಗಳ ವಧೆಯನ್ನು ತಡೆಯುವುದು ಅನ್ನುವಂತಹ ಸಂದೇಶವನ್ನು ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಹೀಗಿದ್ದರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ಗಮನ ಹರಿಸದೇ ಬೇರೆ ಬೇರೆಯ ವ್ಯಾಖ್ಯಾನವನ್ನು ಕೊಡುತ್ತಾ ಸಂವಿಧಾನವನ್ನು ಸಪೋರ್ಟ್ ಆಗಿ ಇಟ್ಕೊಳ್ತಾರೆ. ಆದರೆ ಅದೇ 48 ಏನು ಹೇಳುತ್ತೆ ಅನ್ನುವಂಥ ಸಂದೇಶ ಇವತ್ತು ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇಲ್ಲ. ಹೀಗಾಗಿ ನಾವು ಇಲ್ಲಿಯ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಇನ್ನು ಮುಂದೆ ಏನಾದರೂ ಅಕ್ರಮ ಕಸಾಯಿಖಾನೆಗಳೇ ಗೋವುಗಳನ್ನು ಸಾಗಿಸುವುದು ಕಂಡು ಬಂದರೆ ಉಗ್ರವಾದಂಥ ಹೋರಾಟ ಮಾಡ್ತೇವೆ. ಮುಂದೆ ಏನಾದರೂ ಅನಾಹುತ ಆದರೆ ಇದಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ನೇರ ಹೊಣೆ ಅನ್ನುವಂಥ ಎಚ್ಚರಿಕೆಯನ್ನು ಶಿವಸೇನಾ ಪಕ್ಷದಿಂದ ನಾವು ಕೊಡ್ತಾ ಇದ್ದೇವೆ.